ಅಂಡ್ ಮತ್ತೆ ಅದಕ್ಕೆ ಈಗೆಲ್ಲ ಡ್ರೈನೇಜ್ ಸಿಸ್ಟಮ್ ಎಲ್ಲ ಮಾಡ್ತಾರೆ. ಸೊ ನಾವೇನ್ ಮಾಡಿದೀವಿ, ಏನ್ ಸರಿ ಓಕೆ, ಬ್ಯಾಕ್ ವಾಟರ್ ಡ್ರೈನೇಜ್ ಸಿಸ್ಟಮ್ ರೀತಿ ಮಾಡಿದೀವಿ. ಸೊ ಯಾವುದೇ ಒಂದು ಮಳೆ ನೀರು ಏನೇ ಬಂದ್ರು ಪ್ರಾಜೆಕ್ಟ್ ಅಲ್ಲಿ ಪ್ರತಿ ಒಂದು ಜಾಗದಲ್ಲೂ ಈ ರೀತಿ ಬ್ಯಾಕ್ ವಾಟರ್ ಡ್ರೈನೇಜ್ ಸಿಸ್ಟಮ್ ಮಾಡಿದೀವಿ. ಸೊ ಮಳೆ ನೀರು ಬಂದಿದ್ದು ಇಲ್ಲಿ ನಮ್ಗೆ ಹರ್ಕೊಂಡು ಸೊ ಸ್ಲೋಪ್ ಇರೋದ್ರಿಂದ ನೆಕ್ಸ್ಟ್ ಆ ಲೇಕ್ಗೆ ಹರಿಯುತ್ತೆ. ಸೊ ವಾಟರ್ ಸ್ಟಾಗ್ನೆಂಟ್, ವಾಟರ್ ಸ್ಟ್ಯಾಂಡಿಂಗ್ ಅನ್ನೋ ಆಪ್ಷನ್ನೇ ಇಲ್ಲಿಲ್ಲ. ಸೊ ನಮ್ಮ ಹತ್ರ ಎವ್ರಿಥಿಂಗ್ ಇಸ್ ಪ್ಲಾನ್ಡ್ ಅಂಡ್ ಡನ್ ಪ್ರಾಕ್ಟಿಕಲಿ, ಸಿಸ್ಟಮ್ಯಾಟಿಕ್ ಆಗಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಸ್, ಸಿಸ್ಟಮ್ಯಾಟಿಕ್ ಆಗಿ ಕಂಪ್ಲೀಟ್ ಆಗಿ ಫಾರ್ಮ್ ಪ್ಲಾಟ್ ನ ನೀವು ಮಾಡಿದೀರಾ ಅಂದಂಗ ಆಯ್ತು. ಸರ್ ಇಷ್ಟೆಲ್ಲ ನೋಡಿದ್ದಾಯ್ತು, ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಸರ್? ಮ್ಯಾಮ್ ಆಲ್ಮೋಸ್ಟ್ 1 ಎಕರೆ 15 ಗುಂಟೆಯಲ್ಲಿ ಕ್ಲೈಂಟ್ಸ್ ಉಳ್ಕೊಳ್ಳೋದಕ್ಕೆ ಕಾಟೇಜಸ್ ಬಿಲ್ಡ್ ಮಾಡಿದೀವಿ. ಸೊ ಅಲ್ಲಿ ಬೆಡ್ ವೈಸ್ ಆಗಲಿ ಎಲ್ಲಾನು ನಾವು ರೆಡಿ ಮಾಡ್ತೀವಿ. ಅಂಡ್ ಅದ್ರ ಜೊತೆಗೆ ರಾಕ್ ಗಾರ್ಡನ್ ಅಂತ ಬ್ಯೂಟಿಫುಲ್ ಆಗಿ ಅಲ್ಲಿ ನ್ಯಾಚುರಲ್ ರಾಕ್ಸ್ ಇದೆ. ಆ ನ್ಯಾಚುರಲ್ ರಾಕ್ಸ್ ಅಲ್ಲೇ ನಾವು ರಾಕ್ ಗಾರ್ಡನ್ ಮಾಡಿ ಸೊ ಕಂಫರ್ಟಬಲ್ ಕುತ್ಕೊಂಡು ಒಂದು ಒಳ್ಳೆ ವ್ಯೂ ಪಾಯಿಂಟ್, ಲೇಕ್ ವ್ಯೂ ಸಿಗುತ್ತಾ ಇವೆಲ್ಲ. ಮತ್ತೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಕಿಡ್ಸ್ ವೈಸ್ ಆಗಲಿ ಅಡಲ್ಟ್ ಆಗಲಿ ಎಲ್ರಿಗೂ, ಒಂದು ದೊಡ್ಡವ್ರಿಗಾಗಲಿ ಯೂಸ್ ಮಾಡೋದಕ್ಕೆ ನಮಗೆ ಒಂದು ಕಂಫರ್ಟಬಲ್ ಸ್ವಿಮ್ಮಿಂಗ್ ಪೂಲು. ಅದ್ರ ಜೊತೆಗೆ ಒಂದು ನ್ಯಾಚುರಲ್ ಪಾಂಡ್ ಮಾಡಿದೀವಿ. ಇದರಲ್ಲಿ ಒಂದು 3,500 ಫಿಶಸ್ ಬಿಟ್ಟಿದ್ದೀವಿ. ಸೊ ಕ್ಲೈಂಟ್ಸ್ ಬಂದು ಫಿಶಿಂಗ್ ಮಾಡಿ ಆ ಅಲ್ಲಿ ಯೂಸ್ ಮಾಡಿಕೊಂಡು ಅಲ್ಲೇನ ಕಿಚನ್ ಇದೆ. ಅಂಡ್ ಓಕೆ, ಒಂದು ಕಮ್ಯುನಿಟಿ ಕಿಚನ್ ಇದೆ, ಓಪನ್ ಕಿಚನ್ ಆ್ಯಂಡ್ ಕ್ಲೋಸ್ ಕಿಚನ್. ನಮ್ಮ ಶೆಫ್ ಇರ್ತಾರೆ, ಅವ್ರು ಯಾವಾಗಲೇ ಬಂದಾಗೂ ಕ್ಲೈಂಟ್ಸ್ಗೋಸ್ಕರ ಅಡುಗೆ ಮಾಡಿಕೊಡ್ತಾರೆ. ಆ್ಯಂಡ್ ಅಥವಾ ಓಪನ್ ಕಿಚನಲ್ಲಿ ನೀವು ಸಹ ಕ್ಲೈಂಟ್ಸ್ ಸಹ ಅಲ್ಲಿ ಅಡುಗೆ ಮಾಡ್ಕೊಬೋದು. ಅದ್ರ ಜೊತೆಗೆ ನಮಗೆ ಓಪನ್ ಏರಿಯಾ, ವೆಹಿಕಲ್ ಪಾರ್ಕಿಂಗು, ನಮಗೆ 360 ಡಿಗ್ರಿ ವ್ಯೂ ಪಾಯಿಂಟ್ ಒಂದು ಬರ್ತದೆ ಇಲ್ಲಿ ಮೇಲೆ ಒಂದು. ಆ್ಯಂಡ್ ಇನ್ನು ಹಲವಾರು ಲ್ಯಾಂಡ್ಸ್ಕೇಪಿಂಗ್ ವೈಸ್ ಆಗಲಿ ಎಲ್ಲ ಅಮ್ಯುನಿಟೀಸ್ ಅಂದರೆ ಆರ್ಚರಿ, ಟೇಬಲ್ ಟೆನ್ನಿಸು, ಫೂಸ್ಬಾಲು, ಈ ರೀತಿ ಗೇಮ್ಸು, ಬಾನ್ ಫೈರು, ರೆಸಾರ್ಟ್ ತರ ಫೀಲ್ ಆಗ್ತಾ ಇದೆಯಲ್ಲ ಸರ್ ನೀವು ಹೇಳೋದು ನೋಡಿದ್ರೆ? ಕಂಪ್ಲೀಟ್ಲಿ ಮ್ಯಾಮ್, ಕಂಪ್ಲೀಟ್. ಆ್ಯಂಡ್ ಎಲ್ಲ ರೆಡಿ ಮಾಡೇ ನಾವು ಕೊಡೋದೆಲ್ಲನೂ.